ಯಾವಾಗಲೂ ನೋಡ್ರಿ, ಯಾಕಂದ್ರೆ ಸುಮಾರು 29 ವರ್ಷದಿಂದ ಕೋಆಪರೇಟಿವ್ಲಿ ನಾನು ಭಾಗವಹಿಸಿದಂತೆ ವಯಸ್ಸಾಗ ಸಹಕಾರ ಕ್ಷೇತ್ರ ರಾಜಕೀಯ ಬರಬಾರ್ದು ನನ್ನ ಆಸೆ ಇರುತ್ತೆ. ಬಂತಂದ್ರೆ ಪ್ರಾಬ್ಲಮ್ ಆಗ್ತೈತ್ರಿ. ಅದಕ್ಕೆ ಆಗಬಾರ್ದನ್ನ ಪ್ರಯತ್ನ ಮಾಡಿದ ನಿಜ ರೀ. ಅವರು ರಮೇಶ್ ಕತ್ತಿ ಅವ್ರು ಒಪ್ಪುಗೋಲಿ ಬೇಕಾದ್ರೆ ಬಿಡ್ಲಿ, ಅಂದ್ರೆ ಇದು ಬೇಡ, ಸಮಾಧಾನ ಮಾಡ್ಕೊಂಡು ಇಲ್ಲಿ ಹುಕ್ಕೇರಿ ಸಹಕಾರಿ ಚುನಾವಣೆ ಇರ್ಬೋದು, ಡಿಸಿಸಿ ಬ್ಯಾಂಕ್ನು ಎರಡೂ ಸಮಾಧಾನ ಬಗೆಹರಿಸ್ಕೊಂಡು ಜಿಲ್ಲಾದಾಗ ಜಗಳ ಇರೋದಿಲ್ಲ ಅಂದ್ರೆ ಯಾಕೋ ಅವ್ರು ಮನಸ್ಸು ಮಾಡಿದ್ರಿ, ಆಗ್ಬೇಕಂತ ನನ್ನ ಆಸೆ ಆಗಿದ್ರಿ. ಈಗ ಆಗದಿಲ್ಲಲ್ಲ ರೀ. ಈಗ ಸತೀಶ್ ಜಾರಕಿಹೊಳಿ ಅಣ್ಣ ಸಾಹೇಬ್ರಲ್ಲಿ ನಾವು ಒಂದು ಗುಂಪು ಮಾಡಿದ್ರು. ಈಗ ನಮ್ಮ ಜೊತೆ ಏನು ಜನ ಬೆನ್ನತ್ತಾರಲ್ಲ, ಈಗ ನಾಳಿದ ಅವ್ನ ರಕ್ಷಣೆ ಮಾಡೋ ಕೆಲಸ ನಮ್ಮದ್ರೆ ಕೆಲಸ ಇರಲಿ ಏನೇ ನಮ್ಮಾಗ ಹೆಚ್ಚಿನ ಜವಾಬ್ದಾರಿ ಐತಿ. ಮತ್ತು ಸಹಕಾರ ಕ್ಷೇತ್ರದ ರಾಜಕಾರಣ ಬರಬಾರ್ದಂತಿತ್ತು, ಬಂದಿದೆ. ಆದರೂ ನೋಡೋಣ, ಇನ್ನೂ ನಾವು ಇವತ್ತು ಸಮಾಧಾನ ಚುನಾವಣೆ ಮಾಡೋದು, ಅವರು ಸಮಾಧಾನ ಮಾಡಲಿ, ಶಾಂತ ಜನ ದೇವರ ಆಶೀರ್ವಾದ ಯಾರಿಗೆ ಆಗ್ತೈತೆ ಅವ್ರು ವಿನ್ ಆಗ್ತಾರೋ ಸ್ವೀಕಾರ ಮಾಡೋಣ. ಸರ್, ಈ ಚುನಾವಣೆಯಲ್ಲೂ ಡಿಸಿಸಿ ಬ್ಯಾಂಕ್ ಮೇಲೆ ಪ್ರಭಾವ ಬೀರುತ್ತಾ ಅಂತ? ಖಂಡಿತ ಬೀರೋದಿಲ್ಲ. ನಾನು ಈಗ ಹೇಳ್ಬಿಡ್ತೇನೆ ರೀ, ಡಿಸಿಸಿ ಬ್ಯಾಂಕ್ನಲ್ಲಿ 12 ಸೀಟ್ ನಾನು ಈಗಾಗಲೇ ಅಂದರೆ ಎಲ್ಲ ವರ್ಕೌಟ್ ಮಾಡಿದ್ದೇನೆ. 16 ಸೀಟ್ ಅದಾವೆ, ಅದರ್ ಸೇರಿ 16 ಒಳಗೆ 12 ಸೀಟ್ ನಾವು ಗೆಲ್ತೀವಿ ರೀ. ಗೆದ್ದು ಬಹುಮತ ಮಾಡ್ಕೋತೀವಿ. ಡಿಸಿಸಿ ಬ್ಯಾಂಕ್ ಅಧ್ಯಕ್ಷರು ನಮ್ಮದು, ಉಪಾಧ್ಯಕ್ಷ ನಮ್ಮದು, ಅಪೇಕ್ಷ ಬ್ಯಾಂಕ್ ಅದ್ರೊಳಗೆ ಎರಡನೇ ಮಾತೇ ಇಲ್ಲ. ನೀವು 11 ತಾರೀಕು ಲಾಸ್ಟ್ ನಾಮಿನೇಷನ್ ಐತೆ, ಅವತ್ತನ ನೀವು ಮ್ಯಾಕ್ಸಿಮಮ್ ರಿಪೋರ್ಟ್ ಕೊಡ್ತೇನೆ. ಅಂದ್ರೆ ನಾನು ಯಾಕಂದ್ರೆ ಭಾಳ ಸೊಕ್ಕಲಿ ಹೇಳ್ತಿಲ್ಲ, ಅಷ್ಟು ಜನರ ಪ್ರೀತಿ ವಿಶ್ವಾಸ ರೀ. ಮತ್ತು ಗ್ರೌಂಡ್ ವರ್ಕ್ 4 ತಿಂಗಳು ಭಾಳ ಮಾಡಿದ್ದೀನಿ ನಾನು. ಡಿಸಿಸಿ ಬ್ಯಾಂಕ್ 100% ನಮ್ದಾಗುತ್ತೆ ರೀ. ಇವ್ರು ಯಾರೂ ಬರೋದಿಲ್ಲ. ಇವ್ರು ಹುಕ್ಕೇರಿ ತಾಲೂಕಿನ ಚುನಾವಣೆ ನಡೆದೈತೆ ಡಿಸಿಸಿ ಬ್ಯಾಂಕ್ ರೀ. ನಿಮ್ಗೆ ಕರೆಕ್ಟಾಗಿ ಫಿಗರ್ ಐತೆ ಅಂತ ಸುಳ್ಳು ಹೇಳೋದು. ಅವ್ರ ಕಡೆ 51 ಓಟ್ ಅದ, ನಮ್ಮ ಕಡೆ 41 ಓಟ್ ಅದ. 10 ಓಟ್ನಾಗ ಡಿಫ್ರೆನ್ಸ್ ಐತಿ. ಆಮೇಲೆ ಒಳಗೆ ಗುಪ್ತ ಮತ ಐತೆ, ಯಾರು ಎಕಡೆ ಓಟ್ ಹಾಕ್ತಾರೋ ಹೇಳಕ್ ಬರ್ತಲ್ಲ. ಈಗಾರು ನಾವು ಡಿಸಿಸಿ ಬ್ಯಾಂಕ್ ಭಾಳ ಫೈಟಾಗಿ ಹುಕ್ಕೇರಿಗೆ ಎಲೆಕ್ಷನ್ ಮಾಡ್ತೀವಿ. ಒಂದು ಕಡೆ ರಾಜೇಂದ್ರ ಪಾಟೀಲ್ ನಮ್ಮ ಕ್ಯಾಂಡಿಡೇಟ್ ಅದಾರ, ಅವ್ರು ರಮೇಶ್ ಕತ್ತಿ ಅವ್ರಿಗೆ ಅದನ್ನು ಜೋರಾಗಿ ಎಲೆಕ್ಷನ್ ಮಾಡ್ತೀವಿ. ಏನು ರಿಸಲ್ಟ್ ಅದೇ ಸ್ವೀಕಾರ ಮಾಡ್ತೀವಿ. ಜೊಲ್ಲೆ ಅವ್ರು ಮಾತ್ರ ಎಲ್ಲೋ ಜಾರಕಿಹೊಳಿ ನಮ್ಮ ಸಂಬಂಧನೇ ಕಟ್ಸ್ಕೊಂಡ್ರು. ಇಲ್ಲ ನೋಡ್ರಿ, ಅಣ್ಣ ಸಾಹೇಬ್ ಜೊಲ್ಲೆ ಅವರು ನಾವು MP ಚುನಾವಣೆ ಆದ ನಂತರ ನಾವು ಅವರು ಮತ್ತೆಲ್ಲ ಒಂದೇ ಪಾರ್ಟಿ ಆಗಿದ್ದವರು BJP ಅವರು ಕೂಡಿ ಇರ್ತೀವಿ. ಒಂದೊಂದು ಸಲ ಏನೂ ವ್ಯತ್ಯಾಸ ಆಗ್ತಾವ್ರಿ. ಆದರೆ ರಮೇಶ್ ಕತ್ತಿ ಅವರು ಡಿಸಿಸಿ ಬ್ಯಾಂಕ್ ಹಿಡಿದ ನಂತರನೂ ನಾವು ಸಂಬಂಧ ಚಲೋ ಇದ್ವು. ನಿನ್ನೆ ನಾವು ಒಂದು ಇಂಟರ್ವ್ಯೂ ಮಾಡಿದೆ, ಈ ಚುನಾವಣೆ ಆಗೋದು ಬೇಡ ಮಂದಿ, ಅಂದರೆ ಈಗ ನಾವೆಲ್ಲ ಗಟ್ಟಿಯಾಗಿರ್ತೀವಿ, ಕಾರ್ಯಕರ್ತರಿಗೆ ತೊಂದರೆ ಆಗ್ತದೆ, ಸಮಾಧಾನ ಮಾಡ್ಕೊಂಡು ಹೋಗೋಣ ಅಂತೇಳಿ ಅವ್ರು ಯಾಕೋ ದೊಡ್ಡ ಮನಸ್ಸು ಮಾಡಿದಿಲ್ಲ. ಅನಿವಾರ್ಯವಾಗಿ ಚುನಾವಣೆ ಬಂತು. ಚುನಾವಣೆ ಬಂತಂದ್ರೆ ಒಂದು ಕಡೆ ನಾವು ನಿಲ್ಲಲೇಬೇಕಾಗ್ತೈತಿ. ಸಪೋರ್ಟ್ ಮಾಡಿದ್ವಿ. ಬಟ್ ನಮಗೇನೋ ಪೂರ್ತಿ ಅಂದ್ರೆ ವಿಶ್ವಾಸ ಐತ್ರಿ. ದೇವರ ಆಶೀರ್ವಾದದಿಂದ, ಜನರ ಆಶೀರ್ವಾದ ನಮ್ಮ ಪ್ಯಾನಲ್ ಕ್ಷೇತ್ರ ಮುಂದೆ ವಿಧಾನಸಭಾ ಹುಕ್ಕೇರಿ ವಿಧಾನಸಭಾಕ್ಕೂ ಪರಿಣಾಮ ಬೀರುವಂತ. ಯಾಕೆ ನೋಡ್ರಿ, ಈಗ ನಾನು ನಿನ್ಗೆ ಹೇಳಿದೆ, ಇವೇನಂದ್ರು ಇಲ್ಲ ನಿಮ್ಮವ್ರು ಯಾರೋ MLA ಆಗ್ಬಾರ್ದು. ನಾವು ಯಾವ ಕಾರಣಕ್ಕೂ ನಾವು ಏನಿಲ್ಲ, 4 ಜನ 3 ಜನ MLA, ಒಬ್ರು MLC MP ದೇವ್ರದ ಇಷ್ಟ ಅಧಿಕಾರ ಸಾಕ. ಒಂದು ನಿಖಿಲ್ ಕತ್ತಿ BJP ಅವ್ರು, ನಾವು BJP ಅವ್ರು, ನಾವ್ಯಾಕೆ ಅವ್ರಿಗೆ ಬಂದು ವಿರೋಧ ಮಾಡೋ ಪ್ರಶ್ನೆನೇ ಆಗೋದಿಲ್ಲ. ನಾನು ನಿಖಿಲ್ ಕತ್ತಿ ಒಳ್ಳೆ ಕೆಲಸ ಮಾಡ್ಕೊಂಡು ಹೋಗಿ ನಮ್ಮ ಪಾರ್ಟಿ ಈಗ ಇದು ಬಿಟ್ಟು ಅಂತಾರೆ. ಈಗ ನಾಳೆ 2028 ಚುನಾವಣೆ ಬರ್ತಿದೆ. ಅವಾಗ ಸತೀಶ್ ಅವ್ರು ಕಾಂಗ್ರೆಸ್ ಅದಾರ, ನಾವು BJP ಅದಾವ, ನಮ್ಮ ಪಾರ್ಟಿ ಲೈನ್ ಮೇಲೆ ಮಾಡ್ತೀವಿ. ಆ ಥರ ನಿಖಿಲ್ ಕತ್ತಿ ಅವ್ರಿಗೆ ತೊಂದರೆ ಕೊಡಬೇಕು ಮತ್ತು ಆ ಥರ ನಮ್ಮ ಉದ್ದೇಶ ಇಲ್ಲ. ಆ ಥರ ಏನು ಮಾಡಕ್ ಹೋಗುದು. ನಿಮ್ಮ ಸಂಬಂಧ ಚಲೋ ಅದಾವ, ರಮೇಶ್ ಕತ್ತಿ ಜೊತೆ ಇಲ್ಲ ಅಂತ? ಇಲ್ಲ, ಅವ್ರ ಜೊತೆ ಸಂಬಂಧ ಚಲೋ ಇರ್ತಾರೆ. ಇದೇ ಇತ್ತೀಚೆಗೆ ಎಲೆಕ್ಷನ್ದಾಗ ಸಂಬಂಧಗಳು ನಾವು ಯಾರ ಜೊತೆನೂ ಎಲ್ಲರ ಜೊತೆ ಮಾತಾಡ್ತೇವೆ. ನಿಖಿಲ್ ಕತ್ತಿ ಜೊತೆ ಸಂಬಂಧ ಚಲೋ ಇದೆ, ರಮೇಶ್ ಕತ್ತಿ ಅವ್ರ ಜೊತೆ. ಈಗ ಚುನಾವಣೆ ಬಂದ ನಂತರ ಮತ್ತು ವೈಮನ್ಸ್ ಆಗೇ ಬಿಡ್ತಾವೆ, ವ್ಯತ್ಯಾಸ ಆಗ್ತಾವೆ. ಇನ್ನು ಮುಂದೆ ಹಂಗೆ ಅಂದ್ರೆ ಮುಂದುವರಿತಂದ್ರೆ ಎಲ್ಲರಿಗೂ ತೊಂದರೆ ಇದೆ. ಜಾರಕಿಹೊಳಿ ಫ್ಯಾಮಿಲಿ ಮೇಲೆ ನಿಖಿಲ್ ಕತ್ತಿ ಅವರು ಆವಾಜ್ ಆಗ್ತಿದ್ದಾರೆ. ಇಲ್ಲಿ ಯಾಕೆ ಬಂದಿದ್ರೆ, ನೀವು ನಮ್ಮ ತಾಲೂಕು ಯಾಕೆ ಬಂದಿದ್ದಾರೆ? ಈಗ ಜಸ್ಟ್ ಹೌದಾ, ಏನಿಲ್ಲ, ಸ್ವಲ್ಪ ಅವ್ರಿಗೆ ಸಿಟ್ಗಿಟ್ ಬಂದಿರ್ಬೇಕ್ರೆ ಮಂದಿಗೆಲ್ಲ ನೋಡಿ. ಮತ್ತೆ ಅದಕ್ಕೆಲ್ಲ ಎಲ್ಲಿ ತಲೆ ಕೆಡಿಸೋದು ಈಗ ರೀ. ಮತ್ತು ಅವರು ಸ್ವಲ್ಪ ಬೇಯವರ ಇದೇ ತಾಲೂಕು ಮಕ್ಕಳು ಬೇಯವ್ರೆ, ನಾವು ಬೇಸ್ಕೊಂಡ್ ಎಲೆಕ್ಷನ್ ಮಾಡ್ತಿರ್ತೀವಿ ಬೇಯ ಹೊರಗೆ. ಬಟ್ ಎಷ್ಟು ಮಟ್ಟಿಗೆ ಸರ್ ಇರ್ತಾರೆ ಈ ತರ ಬೇರೆ ತಾಲೂಕದವ್ರು ಇಲ್ಲಿ ಬಂದಾಗ ಬೈದು ಎಷ್ಟು ಮಟ್ಟಿಗೆ ಸರ್? ಈಗ ಅದೇ ತಪ್ಪು. ಯಾಕಂದ್ರೆ ನಾವು ಭಾರತ ದೇಶದೊಳಗೆ ಪ್ರಜಾಪ್ರಭುತ್ವ ವ್ಯವಸ್ಥೆಯಲ್ಲಿ ಕೆಲಸ ಮಾಡ್ತೀವಿ. ಯಾರ್ಯಾರು ಎಲ್ಲೆಲ್ಲಿ ಹೋಗಿ ಎಲೆಕ್ಷನ್ ಇದ್ದವ್ರು ಮಾಡ್ತಾರೋ, ಅದಕ್ಕೆ ಅವ್ರು ಹಂಗೆ ಅನ್ಬಾರ್ದು. ಏನೋ ಸಿಟ್ನಾಗ ಅಂತಿರ್ತಾರೋ, ಅದು ಭಾಳ ಸೀರಿಯಸ್ ತೊಗೊಳ್ ಬ್ಯಾಡ್ರಿ. ಎಲೆಕ್ಷನ್ ಮುಗಿಸ್ಕೊಂಡು ಆರಾಮಾಗಿರೋಣ. ಕಳೆದ 2-3 ದಿನದಿಂದ EV ಪಾಟೀಲ್ ಕಾಣ್ತಾ ಇಲ್ಲ. ಅದು ಅವ್ರಿಗೇನೋ ಆರಾಮಿಲ್ಲ ಅಂತ ಕೇಳಿದ್ದೀನಿ ನಾನು. ಅವ್ರಿಗೆ ಅಂದ್ರೆ ನನಗೆ ಗೊತ್ತಿಲ್ಲ, ಆರಾಮಿಲ್ಲ, ಹಾಸ್ಪಿಟಲೈಸ್ ಇದ್ದರು, ಅದಕ್ಕೆ ಬಂದಿಲ್ಲ ಅನ್ನತ್ತಿದ್ರಿ. ಅದು ವಿಷಯ ನನಗೆ ಗೊತ್ತಿಲ್ಲ. ಬಟ್ ಚುನಾವಣೆ ಮಾತ್ರ ಸಮಾಧಾನ ಶಾಂತ ಇದೆ. ಹುಕ್ಕೇರಿ ತಾಲೂಕಿನ ರೈತರಿಗೆ ಮುಂದಿನ ದಿನಮಾನ ಒಳ್ಳೆಯ ಭವಿಷ್ಯ ಇದೆ, ಅವ್ರಿಗೆ ಒಳ್ಳೇದಾಗತ್ತೆ ಅಂತ ನನ್ನ ಆಸೆ. ಸರ್, ಕೊನೆಯದಾಗಿ ಮತ್ತೊಂದು ರೌಂಡ್ ಡಿಸಿಸಿ ಚುನಾವಣೆ ಸಣ್ಣದ ಪ್ರಯತ್ನ ಮಾಡ್ತೀರಾ ಅಥವಾ ಇಲ್ಲ ಸರ್? ಅಂದ್ರೆ ಈಗ ಯಾಕೆ ಆಗೋದಿಲ್ಲ ಅಂದ್ರೆ ಹೇಳ್ತೀನಿ ಬೇಡ. ನಾ ಮೊದಲು ನಿಮ್ಗೆ ಹೇಳಿದ್ದೇನೆ, ಹುಕ್ಕೇರಿ, ಚಿಕ್ಕೋಡಿ, ಅಥವಾ ಕಾಗವಾಡ ಇಲೆಕ್ಷನ್ ಮಾಡೋದಿಲ್ಲ. ಅಂದ್ರೆ ಹುಕ್ಕೇರಿ ಅನಿವಾರ್ಯ ಪರಿಸ್ಥಿತಿ ಇಲೆಕ್ಷನ್ ಮಾಡಕತ್ತವ್ರಿ. ಆಮೇಲೆ ಚಿಕ್ಕೋಡಿಗೆ ಎಲೆಕ್ಷನ್ ಆಗೋದಿಲ್ಲ ನಾನು ತಿಳಿ ಮಾಡಿದ್ದೆ. ಆಮೇಲೆ ನಿಮ್ಗೆ ಈಗ ಹೇಳ್ಬಿಡ್ತೇನೆ, ಅಂದ್ರೆ ನಿಪಾನಿ ಇಲೆಕ್ಷನ್ ಆಗುತ್ತೆ ರೀ. ಆದರೆ ನಮ್ಮದು ಗೋಕಾಕ್, ಮುಡಲಗಿ, ಬೆಳಗಾವ್, ರಾಮದುರ್ಗ, ಸೌದತ್ತಿ, ಆಮೇಲೆ ನಮ್ಮ ಖಾನಾಪುರ ಇವೆಲ್ಲ ಅಂದ್ರೆ ರಾಮದುರ್ಗ ಆಗ್ಬೋದು, ಬಿಕ್ಕಿದೆಲ್ಲ ಆಗೋದಿಲ್ಲ.
ಈಗ ಸಂಧಾನ ಆಗೋದಿಲ್ಲ. ಅದಕ್ಕೆ ನೋಡಿ ಏನಾಗಿದೆ ರಾಜಕಾರಣದಾಗ ರೀ ಎಲ್ಲರೂ ಗ್ರಿಪ್ ಇಟ್ಕೋತಾರೆ. ನಾವು ನಮ್ಮ ಲೆಕ್ಕಾಚಾರ ಮಾಡ್ಕೊಂಡು ಕೂತ್ಬಿಟ್ಟಿದ್ದಾರೆ. ಅಷ್ಟು ಮೀರಿ ಏನಾರ ಯಾರ ಹುಕ್ಕೇರಿ ಭಾಳ ಕಷ್ಟ ಇದೆ. ಬೇರೆ ತಾಲೂಕಿನ ಬಂದ್ರೆ ಆಗ್ಬೋದು. ಅಂದ್ರೆ DCC ಬ್ಯಾಂಕ್ ದೊಡ್ಡ ಬ್ಯಾಂಕ್ ಇದೆ. ನಿಮ್ಗೊಂದೇ ಹೇಳ್ತೀನಿ ನಾನು, ಯಾಕಂದ್ರೆ ನನಗೂ ಚಾಲೆಂಜ್ ಆಗಿ ತೊಗೊಂಡ್ರಿ. DCC ಬ್ಯಾಂಕು ಇವ್ರು ನಾವಿದ್ರೆ ಬ್ಯಾಂಕ್ ಅನ್ನತ್ತಾರೆ. ಅವ್ರು ಇಲ್ಲದೆ ಬ್ಯಾಂಕ್ ನಡೆಸಿ ತೋರಿಸೋನು, ಜನಕ್ಕೆ ಒಳ್ಳೇದು ಮಾಡೋನು. ಈಗ ಬೆಳಗಾವಿ ಹಾಲು ಹೋಗ್ಬಿಟ್ಟು ಲಾಸ್ ಇದ್ದು 13 ಕೋಟಿ ಲಾಭ ಮಾಡಿದ್ದಾನೆ. ಮೊನ್ನೆ ಒಂದೇ ನಿಮ್ಗೆ ಹೇಳ್ತೀನಿ, ಜನರಲ್ ಬಾಡಿ ಮೀಟಿಂಗ್ ಆತ್ರಿ ನಮ್ಮ ಮಿಲ್ಕ್ ಡೇರಿ 48 ಲಕ್ಷ ರೂಪಾಯಿ ಖರ್ಚು ಮಾಡಿ ಜನರಲ್ ಬಾಡಿ ಮಾಡಿದ್ದಾರೆ. ಖರೆ ನಾವು ಡೇರಿಂದ ಬರೀ 2 ಲಕ್ಷ ಖರ್ಚು ಹಾಕಿದ್ದಾರೆ. 46 ಲಕ್ಷ ಎಲ್ಲಿದ್ದು ಬಂತು ನೀವೇ ಹೇಳ್ರಿ. ಅಂದರೆ ನಾವು ಅಲ್ಲಿ ಒಂದೊಂದು ರೂಪಾಯಿ ಹೊರಗಿನ ತೆಗೆದು ಹಾಕಿ ನಡೆಸೋತ್ತದೆ. ಅದಕ್ಕೆ ಇದನ್ನು DCC ಬ್ಯಾಂಕ್ ಚಲೋ ನಡೆಸೋದು, ಜನ ಆಶೀರ್ವಾದ ಮಾಡಿ ನಾನು ವಿನಂತೀರಿ. ಥ್ಯಾಂಕ್ ಯು ಎಲ್ಲರಿಗೂ.